ನಮಸ್ತೆ ಸ್ನೇಹಿತರೆ. 79 ವರ್ಷದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಿಮಗೆ ಆರೋಗ್ಯದ ಕಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನೋಡಿ. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಸಿಂಪಲಾಗಿ ವಜ್ರಾಸನವನ್ನು ಮಾಡ್ತಾ ರೆಸ್ಪಿರೇಷನ್ ಅಂದರೆ ಉಸಿರಾಟದ ಒಂದು ಎಕ್ಸಸೈಸ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಾರಿ ನಾವು ಉಸಿರನ್ನು ಅಂದರೆ ಹೊಟ್ಟೆ ತುಂಬ ಉಸಿರನ್ನು ಎಳ್ಕೊಂಡು ಒಂದು 10 ಸೆಕೆಂಡ್ ಇಟ್ಕೋಬೇಕು. 10 ಸೆಕೆಂಡ್ ಇಟ್ಕೊಂಡಾದ ನಂತರ ಅದನ್ನು ಹೊರಡೆ ಬಿಟ್ಟು ಉಸಿರನ್ನು ಎಳ್ಕೊಳ್ಬಾರ್ದು. ಹಾಗೆ 10 ಸೆಕೆಂಡ್ವರೆಗೂ ಹಾಗೆಯೇ ಇರಬೇಕು. ಮತ್ತೆ ಉಸಿರನ್ನು ಅಂದರೆ ಗಾಳಿಯನ್ನು ಎಳ್ಕೋಬೇಕು. ಅದು ಹೊಟ್ಟೆ ತುಂಬಬೇಕು. ಉಸಿರು ಯಾವ ಥರ ಎಳ್ಕೋಬೇಕು ಅಂದರೆ, ನಾವು ಹೊಟ್ಟೆಯಲ್ಲಿ ನೀರು ಫುಲ್ಲಾಗಿ ಕುಡಿತೀವಲ್ಲ ಆ ಥರ ಎಳ್ಕೋಬೇಕು. ಅದನ್ನು ಹಾಗೆ ಇಟ್ಕೋಬೇಕು 10 ಸೆಕೆಂಡ್ವರೆಗೂ. ಅದರ ನಂತರ ಅದನ್ನು ರಿಲೀಸ್ ಮಾಡಬೇಕು. ಈ ಥರ ಒಂದು ಮಾಡುವುದರಿಂದ IT ಸೆಕ್ಟರಲ್ಲಿ ಕೆಲಸವನ್ನು ಮಾಡುವ ಉದ್ಯೋಗಿಗಳಿಗೆ ಈ ಒಂದು ವ್ಯಾಯಾಮ ಬಹಳ ಅನುಕೂಲ. ಏಕೆಂದರೆ ಇದು ಬಹಳ ಉತ್ತಮವಾಗಿರುತ್ತೆ, ಸ್ಟ್ರೆಂತ್ ಆಗುತ್ತೆ, ನಿಮಗೆ ಏಕಾಗ್ರತೆಯೂ ಬೆಳೆಯುತ್ತದೆ, ಹಾಗೂ ನಿಮ್ಮ ಒಂದು ಕೆಲಸ ಸುಗಮವಾಗಿ ಕೆಲಸ ಆಗೋಕ್ಕೆ ಅನುಕೂಲ ಮಾಡುತ್ತೆ. ಇದೇನು ಜಸ್ಟ್ ಒಂದು 5ರಿಂದ 10 ನಿಮಿಷ ಅಷ್ಟೇ. ಬೆಳಗ್ಗೆ ಎದ್ದಾಗ ಇದನ್ನು ತಾವುಗಳು ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ಅಡೆತಡೆಗಳಿಲ್ಲದೆ ಈ ಒಂದು ವ್ಯಾಯಾಮ ಮಾಡಿದ್ದೇ ಆದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ಇನ್ನೊಂದು ವಜ್ರಾಸನ ಹಾಕುವುದರಿಂದ ಮೊಣಕಾಲು ಅಂದರೆ ಮಂಡಿ ನೋವು ಭಾಳ ಆಗ್ತದೆ ಅಂತ ಹೇಳ್ತಾರೆ. ಈ ಒಂದು ವಜ್ರಾಸನದಿಂದ ಮಂಡಿ ನೋವು ಸಹ ಕಮ್ಮಿಯಾಗುತ್ತೆ. ಇಲ್ಲಿ ನಾನು ಮಾಡಿದ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಒಂದು ಸೊಂಟದಲ್ಲಿ ಇಟ್ಕೊಂಡಾಗ ಕಿಡ್ನಿಗೆ ಒಳ್ಳೆಯ ಒಂದು ಆಕ್ಸಿಜನನ್ನು ನಾವು ಕೊಡ್ಬೋದು. ಹಾಗೆಯೇ ಇಲ್ಲಿ ನೋಡಿ, ಎದೆ ಮೇಲೆ ಇಟ್ಕೊಂಡಿದ್ದೀನಿ. ಇದು ಹೃದಯಕ್ಕೆ ಭಾಳ ಒಳ್ಳೆಯ ಕೆಲಸ. ಅಂದರೆ ಆಕ್ಸಿಜನ್ ತಗೊಳ್ಳೋದರಿಂದ ಸೆಲ್ಸ್ಗಳು ವೃದ್ಧಿ ಆಗ್ತವೆ, ಜೀವಕೋಶಗಳು. ನೋಡಿ, ನಾವು ಸಾಧಾರಣವಾಗಿ ಆಮ್ಲಜನಕವನ್ನು ಅಂದರೆ ಉಸಿರನ್ನು 25% ಮಾತ್ರ ಇಟ್ಕೊತೀವಿ. ಆದರೆ ಈ ಒಂದು ವ್ಯಾಯಾಮದಿಂದ ನಮಗೆ 100% ಅಂದರೆ ಒಳ್ಳೆಯ ಗಾಳಿನೂ ತಗೊಳುತ್ತೆ. ಹಾಗೆಯೇ ಒಳ್ಳೆಯ ಒಂದು ಸ್ಟ್ರೆಂತು ಸಹ ನಮಗೆ ಸಿಗುತ್ತದೆ. ಸ್ನೇಹಿತರೆ ನೋಡಿ, ಸಿಂಪಲ್ಲಾಗಿದೆ, ಮಾಡಿ. ಓಕೆನಾ? ಆಲ್ ದ ಬೆಸ್ಟ್.